ಭವ್ಯ ರಾಮ ಮಂದಿರದೊಳಗೆ ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವ ರಾಮಲಲ್ಲನ ಮೂರ್ತಿ ವಿರಾಜಮಾನ ಆಗಲಿದೆ. ಇದಕ್ಕಾಗಿ ಅಯೋಧ್ಯೆಯಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಬಾಲರಾಮಲಲ್ಲನ ಮೂರ್ತಿ ಅಯೋಧ್ಯೆಯನ್ನ ತಲುಪಿದೆ. ಅಯೋಧ್ಯೆಯ ವಿವೇಕ ಸೃಷ್ಟಿಯಲ್ಲಿದ್ದ ಮೂರ್ತಿಯನ್ನ ಟ್ರಕ್ನಲ್ಲಿ ತೆಗೆದುಕೊಂಡು ಬರಲಾಗಿದ್ದು ನಾಳೆ ಬೆಳಗ್ಗೆ ಗರ್ಭಗುಡಿ ತಲುಪಲಿದೆ. ಮೂರ್ತಿ ರಾಮ ಮಂದಿರ ದೇಗುಲದ ಆವರಣ ತಲುಪ್ತಾ ಇದ್ದಂತೆ ಜೈ ಶ್ರೀರಾಮ್ ಘೋಷಣೆಗಳು ಮೊಳಗಿವೆ. ಈ ಬಗ್ಗೆ ನಮ್ಮ ಅಯೋಧ್ಯೆ ಪ್ರತಿನಿಧಿ ಜಗದೀಶ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. 500 ವರ್ಷಗಳ ಕನಸಿಗೆ ಕೊನೆಗೂ ಸಹಿತ ಈಗ ನನಸಾಗುವಂತಹ ಘಳಿಗೆ ಈಗ ಕೂಡು ಬಂದಿದೆ. ನಾನು ಅಯೋಧ್ಯೆಯ ಮುಖ್ಯ ರಸ್ತೆಯಲ್ಲಿದ್ದೀನಿ. ಈಗ ಆ ಮುಖ್ಯ ರಸ್ತೆಯ ಮೂಲಕವಾಗಿ ರಾಮಲಲ್ಲ ಮೂರ್ತಿ ಏನಂದ್ರೆ ಅರುಣ್ ಅವರು ಕೆತ್ತಿರ್ತಕ್ಕಂತಹ ಮೂರ್ತಿ ಈಗಾಗಲೇ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೆ. ಇದು ಇಡೀ ಅಯೋಧ್ಯೆಯ ಮುಖ್ಯ ನಗರಗಳನ್ನೆಲ್ಲವೂ ಸಹಿತ ಏನಂದ್ರೆ ಕವರ್ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಆ ಒಂದು ಸ್ಥಳದಿಂದ ಮೆರವಣಿಗೆ ಮೂಲಕವಾಗಿ ತರಬೇಕಾಗಿತ್ತು. ಆದ್ರೆ ಏನಂದ್ರೆ ಗಾಡಿಯಲ್ಲಿ ಹೆಚ್ಚಿನ ಭದ್ರತೆ ಇರುವಂತಹ ಕಾರಣಕ್ಕಾಗಿ ಈ ಒಂದು ವಿಜುವಲ್ಸ್ ಈಗಾಗಲೇ ಏನಂದ್ರೆ ನಿಮಗೆ ಕಾಣಿಸ್ತಾ ಇರುವಂತಹ ವಿಜುವಲ್ಸ್ ಇದು ಹನುಮಾನ್ ಗಡಿಯ ಒಳಗಡೆ ಎಂಟ್ರಿನ ಕೊಡ್ತಿರುವಂತದ್ದು. ಇದೇ ಒಂದು ಟ್ರಕ್ ಒಳಗಡೆ ಏನಂದ್ರೆ ರಾಮಲಲ್ಲ ಮೂರ್ತಿ ಇದೆ. ಫೈನಲ್ ಆಗಿರ್ತಕ್ಕಂತಹ ಮೂರ್ತಿ 51 ಅಡಿ ಎತ್ತರದ ಕಮಲದ ಹೂವು ಕೆಳಗಡೆ ಇರುವಂತಹ ಏನಂದ್ರೆ ಮೂರ್ತಿ ಈಗಾಗಲೇ ಏನೋ ಶ್ರೀ ಹನುಮಾನ್ ಗಡಿಯ ಮುಖ್ಯ ರಸ್ತೆಯ ಒಳಭಾಗಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದೆ. ಇದಕ್ಕೆ ಅತಿ ಹೆಚ್ಚಿನ ಭದ್ರತೆಯನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಂದು ಏನಂದ್ರೆ ಪೊಲೀಸರಾಗಿರ್ಬೋದು ಅಥವಾ ಏನಂದ್ರೆ ಮಿಲಿಟರಿ ಪಡೆ ಆಗಿರ್ಬೋದು, ಅದರ ಜೊತೆಗೆ ವಿಶೇಷ ಪಡೆಯೂ ಸಹಿತ ಈಗಾಗಲೇ ಇದಕ್ಕಾಗಿ ನಿಯೋಜನೆಯನ್ನ ಮಾಡಲಾಗಿತ್ತು. ಮುಖ್ಯ ರಸ್ತೆಯಿಂದ ನೇರವಾಗಿ ಒಳಗಡೆ ಎಂಟ್ರಿನ ಕೊಡ್ತಾ ಇರುವಂತದ್ದು ಹನುಮಾನ್ ಗಡಿ. ಯಾಕಂದ್ರೆ ಹನುಮಾನ್ ಗಡಿ ಬಹಳಷ್ಟು ಪ್ರಾಮುಖ್ಯ ಇರುವಂತಹ ಸ್ಥಳ. ಈ ಹನುಮಾನ್ ಗಡಿಯ ದರ್ಶನದ ಏನಂದ್ರೆ ಆಗುವಂತಹ ಮುಖ್ಯ ರಸ್ತೆ ಏನಿದೆ, ಆ ಮುಖ್ಯ ರಸ್ತೆಯ ಮುಂಭಾಗದಿಂದನೇ ಒಳಗಡೆ ಎಂಟ್ರಿ ಕೊಡ್ತಾ ಇದೆ. ಇದರಿಂದ ನೇರವಾಗಿ ಒಳಗಡೆ ಹೋಗಿ ಅಲ್ಲಿ ದಶರಥ್ ಮಹಲ್ ಇಂದ ಒಳಗಡೆ ಎಂಟ್ರಿಯನ್ನು ತಗೊಳ್ತಾರೆ ಲೆಫ್ಟ್ಗೆ. ಅದಾದ್ಮೇಲೆ ಇವತ್ತು ರಾಮ ಮಂದಿರದ ಒಳಗಡೆಗೆ ರಾಮನ ಮೂರ್ತಿ ಎಂಟ್ರಿ ಆಗ್ತಾ ಇರುವಂತಹ ಘಳಿಗೆಗೆ ಏನಂದ್ರೆ ಸಾಕ್ಷಿ ಆಗ್ತಾ ಇರುವಂತಹ ಕ್ಷಣ ಇದು. ಭಕ್ತರು ಸಹಿತ ಬಹಳಷ್ಟು ಜನ ಇಲ್ಲಿ ಜೋರಾಗಿ ಏನಂದ್ರೆ ಕೂಗ್ತಾ ಇರೋದು ಮತ್ತೆ ಜೈ ಶ್ರೀರಾಮ್ ಅನ್ನುವಂತಹ ಏನಂದ್ರೆ ಜೈಂಕಾರವನ್ನ ಹಾಕ್ತಾ ಇರುವಂತದ್ದು ಬಹಳಷ್ಟು ಜನರಿಗೆ ಖುಷಿ ಆಗ್ತಾ ಇರುವಂತಹ ಘಳಿಗೆಗೆ ಈಗ ಸಾಕ್ಷಿ ಆಗ್ತಾ ಇದೆ. ಈಗ ಬರೋಬ್ಬರಿ 8 ಗಂಟೆಗೆ ಎಕ್ಸಾಕ್ಟ್ 8 ಗಂಟೆಗೆ ಒಳಗಡೆಗೆ ಅಂದ್ರೆ ದೇವಸ್ಥಾನದ ಒಳಗಡೆ ಪ್ರಾಣಾಂಗಣಕ್ಕೆ ಎಂಟ್ರಿಯನ್ನು ಕೊಡುತ್ತೆ ಇವತ್ತು. ಅದಾದ್ಮೇಲೆ ಇವತ್ತು ಏನಂದ್ರೆ ಅಲ್ಲಿ ಏನಂದ್ರೆ ಇಡಲಾಗುತ್ತೆ. ನಾಳೆ ಅದನ್ನ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಆ ನಾಳೆ ಪ್ರತಿಷ್ಠಾಪನೆ ಆಗಂತಹ ಒಂದು ಮೂರ್ತಿಯನ್ನ 22ನೇ ತಾರೀಕು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅವಾಗ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಎಲ್ಲರೂ ಸಹಿತ ಗಣ್ಯಾತಿ ಗಣ್ಯರು, ಒಟ್ಟು 7500ಕ್ಕೂ ಹೆಚ್ಚು ಜನ ಗಣ್ಯಾತಿ ಗಣ್ಯರು ಇರ್ತಾರೆ. ಮತ್ತೆ ನಾಳೆಯಿಂದ 12 ಆದಿವಾಸಿ ಏನಂದ್ರೆ ಯಜ್ಞಗಳು ಪೂಜೆಗಳು ಆರಂಭ ಆಗುತ್ತೆ. ಇವತ್ತಿಂದನೇ ಅದು ಮೊದಲ ಹಂತ ಆರಂಭ ಆಗಿರುವಂತದ್ದು. 2ನೇ ಹಂತ ನಾಳೆಯಿಂದ ಆರಂಭ ಆಗುತ್ತೆ. ಅದು ಕನ್ನಡಿಗರ ಪಾಲಿಗೆ ಮತ್ತೊಂದು ಹೆಮ್ಮೆಯ ವಿಚಾರ ಅಂದ್ರೆ ಕನ್ನಡಿಗ ಅರುಣ್ ಯೋಗಿರಾಜ್ ಅವರು ಕೆತ್ತಿರ್ತಕ್ಕಂತಹ ಮೂರ್ತಿ. ಮತ್ತೆ ಕರ್ನಾಟಕದ ಪಾಲಿಗೆ ಮತ್ತೊಂದು ಹೆಮ್ಮೆಯ ವಿಚಾರ ಏನು ಅಂದ್ರೆ ಅಲ್ಲಿ HD ಕೋಟೆಯಿಂದ ಬಂದಿರತಕ್ಕಂತಹ ಕೃಷ್ಣ ಶಿಲೆಯನ್ನ ಬಳಕೆಯನ್ನ ಮಾಡಿ ಆ ಒಂದು ಮೂರ್ತಿಯನ್ನ ಈಗಾಗಲೇ ಒಳಗಡೆ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್ ಅಯೋಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.